ಎಲ್ಲ ದ್ವಿತೀಯ PUCಯ ವಿದ್ಯಾರ್ಥಿನಿಯರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದೀಗ ಏನು ಮಾಡೋಣ, ಹಬ್ಬಲಿ ಅವರ ರಸಬಳ್ಳಿ ಅನ್ನತಕ್ಕಂಥ ಪದ್ಯ ಭಾಗವನ್ನ ನಾವು ಅಧ್ಯಯನವನ್ನ ಮಾಡೋಣ. ಜನಪದ ಸಾಹಿತ್ಯ ಇದು ಸಾಮೂಹಿಕ ಸೃಷ್ಟಿಯಾಗಿರತಕ್ಕಂಥದ್ದರೆ ಅದು ಅನಕ್ಷರಸ್ಥ ಜನಪದರ ನಾಲಿಗೆಯ ಮೇಲೆ ಜೀವಂತವಾಗಿರತಕ್ಕಂಥ ಕಂಠಸ್ಥ ಸಾಹಿತ್ಯ. ಇಲ್ಲಿ ಈ ಸಾಹಿತ್ಯದ ರಚನೆಯನ್ನು ಮಾಡಿರ್ತಕ್ಕಂಥವರಿಗೆ ಅವರಿಗೆ ಓದು ಬರಹ ಅನ್ನತಕ್ಕಂಥದ್ದು ಬರ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಅವರ ಬಾಯಿಂದ ಏನು ಹುಟ್ಟಿಕೊಂಡಿದ್ದಲ್ಲ, ಅದು ಹುಟ್ಟಿಕೊಂಡಿರ್ತಕ್ಕಂಥ ಆ ಸಾಹಿತ್ಯ ಅದು ಏನಾಯಿತು, ಹಾಗೆ ಇನ್ನೊಬ್ಬರಿಗೆ ಅದು ಹರಿತಾ ಬಂತು. ಆ ನಿಟ್ಟಿನಲ್ಲಿ ಇದು ಕ್ರಿಯಾಮೂಲ ಸಾಹಿತ್ಯ ಅಂತೇಳಿ ಕರೆಸಿಕೊಳ್ತಾ ಇದೆ. ಕ್ರಿಯಾಮೂಲ ಸಾಹಿತ್ಯ ಯಾವುದನ್ನು ತಮ್ಮ ಜೀವನದಲ್ಲಿ ಆಚರಣೆಗೆ ತಂದರೋ, ಅನುಸರಣೆಗೆ ತಂದಿರತಕ್ಕಂಥ ನಿಟ್ಟಿನಲ್ಲಿ ಅದೇನು ಅನಿಸ್ಕೊಳ್ತಾ ಇದೆ, ಅದು ಕ್ರಿಯಾಮೂಲ ಸಾಹಿತ್ಯ ಅಂತ ಹೇಳಿ ಅನಿಸ್ಕೊಳ್ತಾ ಇದೆ. ನಮ್ಮ ಸಂಸ್ಕೃತಿಯ ಸಾರ ರೂಪವಾಗಿರತಕ್ಕಂಥ ಜನಪದ ಸಾಹಿತ್ಯ ಅನ್ನತಕ್ಕಂಥದ್ದೇನದೇ ಅಲ್ಲ, ಒಂದು ದೇಶದ ಬಹುಸಂಖ್ಯಾತ ಜನರ ಆಶೋತ್ತರಗಳ ಪ್ರತಿಯೊಕ್ಕವೂ ಕೂಡ ಆಗಿದೆ. ಅವರು ಏನು ಕಂಡು ಉಂಡರಲ್ಲ, ಅದನ್ನೇ ತಮ್ಮ ಸಾಹಿತ್ಯದಲ್ಲಿ ತುಂಬತಕ್ಕಂಥ ಕಾರ್ಯವನ್ನು ಜನಪದರು ಮಾಡಿದರು. ಹೀಗೆ ಜನಪದ ಸಂಸ್ಕೃತಿ ಅಂತರಾಳದಲ್ಲಿ ಅವುಗಳ ಬೇರುಗಳು ಅನ್ನತಕ್ಕಂಥವುಗಳು ಇದ್ದಾವೆ. ಇನ್ನು ಜನಪದ ಗೀತೆಗಳು ಜನಪದ ಸಾಹಿತ್ಯದ ಒಂದು ಮುಖ್ಯ ಪ್ರಕಾರವೇ ಆಗಿದೆ. ಇದರಲ್ಲಿ ಹೆಂಗಸರ ಹಾಡು, ಗಂಡಸರ ಹಾಡು, ಮಕ್ಕಳ ಹಾಡುಗಳು ಅಂತೇಳಿ ವಿಭಾಗವನ್ನು ಮಾಡಲಾಗಿದೆ. ಇವು ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಕಂಠಸ್ಥವಾಗಿ ಸಾಗಿ ಬಂದಿರತಕ್ಕಂಥ ಸಾಹಿತ್ಯ ಇದಾಗಿದೆ. ಇದರಲ್ಲಿ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗಳಂತೆ ಸಿಂಹಪಾಲು ಅದೇ. ಜನಪದ ಕಾವ್ಯ ಛಂದಸ್ಸಿನಲ್ಲಿ ತ್ರಿಪದಿಗೆ ಮೊಟ್ಟ ಮೊದಲನೇ ಪ್ರಥಮ ಸ್ಥಾನ ಅನ್ನತಕ್ಕಂಥದ್ದು ಇದೆ. 3 ಸಾಲುಗಳ ಉಳ್ಳ ಹಾಡು ಗಬ್ಬ ಅನ್ನತಕ್ಕಂಥದ್ದು ಈ ಸಾಹಿತ್ಯ. ಅತ್ಯಂತ ಸರಳ ಸುಂದರ ಪದ ಲಾಲಿತ್ಯದಿಂದ ಕೂಡಿರತಕ್ಕಂಥ ಪದ್ಯ ಸಾಹಿತ್ಯ ಅನ್ನತಕ್ಕಂಥದ್ದು ಇದಾಗಿದೆ. ಇನ್ನು ಹಬ್ಬಲಿ ಅವರ ರಸಬಳ್ಳಿ ಅನ್ನತಕ್ಕಂಥ ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ಜನಪದರು ಬಾಳಿ ಬದುಕಿರತಕ್ಕಂಥ ರೀತಿ ನೀತಿಗಳನ್ನ, ತಾಯಿ ಮತ್ತು ತವರಿನ ಬಗೆಗಿನ ಜನಪದರು ಇಟ್ಟುಕೊಂಡಿರತಕ್ಕಂಥ ಅಪಾರವಾಗಿರತಕ್ಕಂಥ ಪ್ರೀತಿ ಮತ್ತು ಅಭಿಮಾನ ಅನ್ನತಕ್ಕಂಥದ್ದು ಏನಾಗಿದೆ ಈ ಪದ್ಯದಲ್ಲಿ, ಪ್ರಸ್ತುತ ಪದ್ಯದಲ್ಲಿ ವ್ಯಕ್ತವಾಗಿದೆ. ಇನ್ನು ಪದ್ಯದ ಪೀಠಿಕೆಯನ್ನು ನೋಡುವುದಾದರೆ, ಜನಪದ ಸಾಹಿತ್ಯದಲ್ಲಿ ತ್ರಿಪದಿಯು ಪದ್ಯ ಪ್ರಕಾರಕ್ಕೆ ಸಂಬಂಧಿಸಿರತಕ್ಕಂಥದ್ದಾಗಿದೆ. ಜನಪದ ಗೀತ ಪ್ರಕಾರ ತುಂಬಾ ಜನಪ್ರಿಯವಾಗಿರತಕ್ಕಂಥದ್ದೇ. ಜನಪದ ತ್ರಿಪದಿಗಳೇನದವಲ್ಲ, ಅದು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು, ಎಲ್ಲರ ಮನಸ್ಸಿನಲ್ಲೂ ಕೂಡ ಮನೆ ಮಾಡಿರ್ತಕ್ಕಂಥ ಸಾಹಿತ್ಯ ಇದಾಗಿದೆ. ತ್ರಿಪದಿಗಳಲ್ಲಿ ಬಡತನ, ಸಿರಿತನ, ನಡೆನುಡಿ, ನೆರೆಹೊರೆಯ ಸಂಬಂಧ, ಬಡತನದ ಬದುಕಿನ ಸಿಹಿ ಕಹಿ ಹಾಗೂ ತವರು ಮನೆಯ ತಣ್ಣನೆಯ ನೆನಪು ಕೂಡ ಈ ತ್ರಿಪದಿಗಳಲ್ಲಿ ಇದೆ. ಅಲ್ಲಿ ಇರಲಾರದೇ ಇರತಕ್ಕಂಥ ವಿಷಯಗಳೇ ಇಲ್ಲ. ಎಲ್ಲ ವಿಷಯಗಳಿಂದಲೂ ಕೂಡ ಏನಾಗಿದ್ದಾವೆ ಈ ತ್ರಿಪದಿಗಳು, ಅವು ಹಾಸುಹಕ್ಕಾಗಿದ್ದಾವೆ. ಇದರೊಳಗಡೆ ಜನಪದರು ಕಂಡಿರತಕ್ಕಂಥ ತಾಯಿಯ ರೂಪ ಮತ್ತು ಸ್ವರೂಪ ಅನ್ನತಕ್ಕಂಥದ್ದು ಎಂತದೆ. ತದನಂತರ ತಾಯಿ ತನ್ನ ಮಕ್ಕಳ ಮೇಲೆ ತೋರತಕ್ಕಂಥ ಪ್ರೀತಿ, ತದನಂತರ ಮಕ್ಕಳನ್ನ ಬೆಳೆಸಿರತಕ್ಕಂಥ ರೀತಿ ನೀತಿಗಳು ಕೂಡ ಈ ತ್ರಿಪದಿಗಳಲ್ಲಿ ಏನಾಗಿದ್ದಾವೆ, ಆ ವಿಚಾರಗಳು ಕೂಡಿಕೊಂಡಿದ್ದಾವೆ. ಇನ್ನು ಜನಪದ ಲೋಕದ ಸುತ್ತೆಲ್ಲವೂ ಕೂಡ ಇಂಥ ಸಂಸ್ಕೃತಿ ಬಿತ್ತರಿಸುವ ಹಾಡು ಪಾಡಿನೊಂದಿಗೆ ತಾಯಿ ಮತ್ತು ತವರಿನ ಬಗೆಗಿನ ಪ್ರೀತಿ ಇಲ್ಲಿ ಅಭಿವ್ಯಕ್ತಗೊಂಡಿದೆ. ಇಲ್ಲಿ ತಾಯಿ ಮತ್ತು ಮಕ್ಕಳ ಪ್ರೀತಿ ಎಂಥದ್ದು ಅನ್ನತಕ್ಕಂಥದ್ದು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇನ್ನು ಜನಪದ ಸಂಸ್ಕೃತಿಯ ಪರಂಪರೆಯ ಮೌಲ್ಯಗಳು ಏನಾದಾವಲ್ಲ, ಒಟ್ಟಾರೆಯಾಗಿ ಇಲ್ಲಿ ಏನಾಗಿದಾವ ಕ್ರೋಢೀಕರಣಗೊಂಡು ಅವೆಲ್ಲ ಅಂಶಗಳು ಇದರೊಳಗಡೆ ಅಡಕಗೊಂಡಿದ್ದಾವೆ. ಆ ನಿಟ್ಟಿನಲ್ಲಿ ಮೊದಲನೆಯ ಒಂದು ತ್ರಿಪದಿಯದೆ ಬಂಗಾರ ಬಳೆಯಿಟ್ಟು ಬೈರ್ಯಾದ ಬಡವರನ ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳುವುದು ತಡವಲ್ಲ. ನೋಡವ, ಯಾವ ಕ್ಷಣದಲ್ಲಿ ತಾಯಿ ತನ್ನ ಮಗಳಿಗೆ ಬುದ್ಧಿವಾದವನ್ನ ಹೇಳ್ತಾಳ, ಬಂಗಾರದ ಬಳೆಯನ್ನ ತೊಟ್ಟ ಮ್ಯಾಗ ಎಂದು ಕೂಡ ಬಡ ಜನರನ್ನ ನೀನು ಬೈಲಿಕ್ಕೆ ಹೋಗಬೇಡ.
ಯಾಕಂದ್ರೆ ಈ ಬಂಗಾರ ಅನ್ನತಕ್ಕಂಥದ್ದು ಸ್ಥಿರವಾಗಿರತಕ್ಕಂಥದ್ದಲ್ಲ. ಇಂದು ನಿನ್ನ ಹತ್ತಿರ ಇರೋದು ನಾಳೆ ಇನ್ನೊಬ್ಬರ ಹತ್ತಿರಕ್ಕೆ ಹೋಗ್ತದೆ. ಅದು ಯಾರ ಹತ್ತಿರವೂ ಕೂಡ ಸ್ಥಿರವಾಗಿರತಕ್ಕಂಥದ್ದಲ್ಲ. ಆ ನಿಟ್ಟಿನಾಗ ನೀನು ಬಂಗಾರದ ಬಳಿ ತೊಟ್ಟ ಕೂಡಲೇ ಸಿರಿತನ ಶ್ರೀಮಂತಿಕೆ ಬತ್ತು ಅನ್ನತಕ್ಕಂಥ ಗರ್ವದಿಂದ ದರ್ಪದಿಂದ ಎಂದಿಗೂ ಸಹಿತ ಬಡವರನ್ನ ನೀನು ಬೈಯಕ್ಕೆ ಹೋಗಬೇಡ. ಯಾಕಂತಂದ್ರ ಬಡವರ ಹಣೆಬರಹ ಬದಲಾಗತಕ್ಕಂಥ ಸಮಯ ಇದೇ ಇಲ್ಲ. ಯಾಕಂತಂದ್ರ ಮಧ್ಯಾಹ್ನ ಬಿಸಿಲು ಏನಾಗಿರ್ತದೆ, ಬೀಳ್ತದ. ಆ ನಿಟ್ಟಿನಲ್ಲಿ ಮಧ್ಯಾಹ್ನದ ಬಿಸಿಲು ಅನ್ನತಕ್ಕಂಥದ್ದು ಶಾಶ್ವತವಲ್ಲ. ಏನಾಗ್ತದೆ, ಮಧ್ಯಾಹ್ನದ ವಾತಾವರಣ ಬದಲಾಗಿ ಸಂಜೆಯ ವಾತಾವರಣ ಏನೋ ಆರಂಭ ಆಗ್ತದೆ. ಸಂಜೆಯ ವಾತಾವರಣ ಮನಸ್ಸಿಗೆ ಹಿತವನ್ನ ತಂದು ಕೊಡ್ತದೆ. ಆ ನಿಟ್ಟಿನಲ್ಲಿ ಮಧ್ಯಾಹ್ನದ ಬಿಸಿಲಿನಂತೆ ಏನಾಗ್ತದೆ, ಬಡವರ ಬದುಕು ಕೂಡ ಏನಾಗಬಹುದು, ಹೊರಡಬಹುದು. ಅವರು ಕೂಡ ಏನಾಗಬಹುದು, ನಿನಗಿಂತಲೂ ಮೇಲ್ಮಟ್ಟಕ್ಕೆ ಹೋಗಬಹುದು. ಅದಕ್ಕಾಗಿ ಇನ್ನೊಬ್ಬರ ದೈನಿಕ ಸ್ಥಿತಿಯನ್ನು ಕಂಡು ಬಿಟ್ಟು ನೀ ಎಂದೂ ಭಯಕ್ಕೆ ಹೋಗಬೇಡ. ಇದು ಯಾವುದು ಸ್ಥಿರ ಅಲ್ಲ ಅನ್ನತಕ್ಕಂಥ ವಿಚಾರವನ್ನ ಹೇಳಿದರು. ಮುಂದೆ ಬರೆದು ಹೇಳ್ತಾರ, ಗರತಿ ಆದವರು ತನ್ನ ಮಗಳಿಗೆ ಹೇಳ್ತಾರೆ, ಬಡತನ ಬಂದರ ಬಡಿಬ್ಯಾಡ ಬಾಲರನ್ನು, ಆಡ್ಯಾಡಿ ಬಂದು ತೊಡಿ ಮ್ಯಾಲೆ, ಆಡ್ಯಾಡಿ ಬಂದು ತೊಡಿ ಮ್ಯಾಲೆ ಆಡಿದರ ಬಡತನವೆಲ್ಲ ಬಯಲಾಗಿ. ನೋಡು, ಬಡತನ ಒಂದು ವೇಳೆ ಬರ್ತವ ಅಂತಂದ್ರೆ ಅಪ್ಪಿ ತಪ್ಪಿ ಸಣ್ಣ ಸಣ್ಣ ಮಕ್ಕಳನ್ನ ಬಡ್ಯಾಕ ಹೋಗ್ಬೇಡ. ನಿಮ್ಮಿಂದಾಗಿ ನನಗೆ ಬಡತನ ಅನ್ನತಕ್ಕಂಥದ್ದು ಬತ್ತು, ನಿಮ್ಮಿಂದಾಗಿ ನನಗೆ ಕಷ್ಟದ ಪರಿಸ್ಥಿತಿ ಅನ್ನತಕ್ಕಂಥದ್ದು ಉದ್ಭವ ಆಗಿದೆ ಅಂತ ಹೇಳಿ ಎಂದಿಗೂ ಸಹಿತ ಮಕ್ಕಳು ಬಡ್ಯಾಕ ಹೋಗ್ಬಾರ್ದು. ನೋಡು, ಏನು ಮಾಡು ಅಂತಂದ್ರೆ ಆ ಮಕ್ಕಳೆಲ್ಲ ಹೊರಗಡೆ ಹೋಗಿ ಆಟ ಆಡಿಬಿಟ್ಟು ಓಡೋಡಿ ಬಂದು ಒಂದಿಷ್ಟು ಆಯಾಸದಿಂದ ತೊಡಿ ಮೇಲೆ ಮಲಗಿದುವ ಅಂತಂದ್ರೆ ಏನಾಗ್ತೈತಿ, ಬಡತನ ಅನ್ನತಕ್ಕಂಥದ್ದು ಏನಾಗ್ತದ, ದೂರವಾಗಿ ಹೋಗ್ತದ. ಆ ಮಕ್ಕಳ ನಿಶ್ಚಿಂತತೆಯ ನಿದ್ರೆಯ ಮುಂದೆ ಬಡತನ ಅನ್ನತಕ್ಕಂಥದ್ದು ಯಾವುದೇ ಅಲ್ಲ. ಆ ಮಕ್ಕಳ ಒಂದು ಮುಗ್ಧ ನಗೆಯ ಮುಂದೆ ಬಡತನ ಕಳೆದು ಹೋಗ್ತದೆ. ಅದಕ್ಕಾಗಿ ಬಡತನ ಬಂದ ತಕ್ಷಣ ಎಂದಿಗೂ ಸಹಿತ ಸಣ್ಣ ಸಣ್ಣ ಮಕ್ಕಳನ್ನ ಬಡಿಯಾಕ ಹೋಗ್ಬೇಡವಾ. ಇದು ಇಷ್ಟು ತಿಳ್ಕೊ ಅಂತೇಳಿ ಹೇಳಿದ್ರು. ಇನ್ನು ಮುಂದೆ ಹೇಳ್ತಾರೆ, ಉತ್ತಮರ ಗೆಳೆತನ ಪುತ್ತಳಿ ಬಂಗಾರ, ಮತ್ತ ಹೀನರ ಗೆಳೆತನ ಮಾಡಿದರೆ ಈ ತಾಳೆಗಿಂತ ಬಲು ಹೀನ. ನೋಡು, ಉತ್ತಮ ಜನರ ಒಳ್ಳೆಯ ಜನರ ಗೆಳೆತನವನ್ನ ಮಾಡಿದರೆ ಏನಾಗ್ತದ, ಅದು ವಿಗ್ರಹದ ಗೊಂಬೆಯನ್ನು ಸಂಗ್ರಹಿಸಿಟ್ಟಂಗ ಆಗ್ತದೆ. ಅಷ್ಟೇ ಅಲ್ಲ, ಅದು ಬಂಗಾರ ಇದ್ದಂಗ ಒಳ್ಳೆಯವರ ಗೆಳೆತ, ಬಂಗಾರದ ಜೊತೆಗಿನ ಸ್ನೇಹ ಇದ್ದಂಗ. ಆಕಸ್ಮಿಕವಾಗಿ ಆಚಾರಹೀನರ ಒಂದು ವೇಳೆ ಗೆಳೆತನವನ್ನು ಮಾಡಿದರೆ ಏನಾಗ್ತದೆ, ಹಿತ್ತಾಳೆಗಿಂತ ಬಲು ಹೀನಾಗಿ ಬಿಡ್ತದೆ. ಆ ಆಚಾರಹೀನರ ಗೆಳೆತನವನ್ನ ಮಾಡಿದ್ರೆ ನಿನ್ನ ಬದುಕು ಯಾವುದಕ್ಕೂ ಬೆಲೆ ಬಾಳುವುದಿಲ್ಲ. ಅದಕ್ಕಾಗಿ ನೀತಿಹೀನರ ಆಚಾರ ಬಾಹಿರರ ಎಂದಿಗೂ ಗೆಳೆತನ ಅನ್ನತಕ್ಕಂಥದ್ದು ಮಾಡಕ್ ಹೋಗ್ಬೇಡ ಅನ್ನತಕ್ಕಂಥ ಮಾತನ್ನ ತಾಯಿ ಮಗಳಿಗೆ ಹೇಳಿ. ಇನ್ನು ಮುಂದೆ ಹೇಳ್ತಾರ, ಮಂದಿ ಮಕ್ಕಳೊಳಗ ಚಂದಾ ಬಂದಿರಬೇಕು, ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗಿರಬೇಕು. ನೋಡು, ಮಕ್ಕಳು ಅಂತ ಅಂದ್ರೆ ಯಾಗ ಹೆಂಗಿರಬೇಕು, ಮಂದಿ ಮಕ್ಕಳ ಒಳಗೆ ಚಂದಾಗಿರತಕ್ಕಂಥ ವಿಚಾರವನ್ನು ನೀನು ತಿಳ್ಕೊ. ಯಾಕವ ಅಂತಂದ್ರೆ ಆ ಶಿವನ ದಯ ಅನ್ನತಕ್ಕಂಥದ್ದು ಸದಾಕಾಲ ನಿನ್ನ ಮೇಲೆ ಇರ್ತದೆ. ಆ ನಿಟ್ಟಿನಲ್ಲಿ ಏನು ಆಕಸ್ಮಿಕವಾಗಿ ದಾರಿಯಲ್ಲಿ ನಡ್ಕೊಂಡು ಹೊಂಟಿವ ಅಂತಂದ್ರ ಆ ದಾರಿಯ ಪಕ್ಕದಲ್ಲಿರತಕ್ಕಂಥ ಜನರು ವಿಚಾರ ಮಾಡಿ ಕೇಳಬೇಕು, ಇವ್ರು ಯಾರು ಮಕ್ಕಳು, ಇವರು ಇಂಥವ್ರು ಯಾರು ಅನ್ನತಕ್ಕಂಥ ವಿಚಾರ ಅಲ್ಲಿ ವ್ಯಕ್ತವಾಗಬೇಕು. ಆ ನಿಟ್ಟಿನಲ್ಲಿ ಆ ನಂದಿಯ ಶಿವನ ದಯದಿಂದ ಏನಾಗಬೇಕು, ಒಂದು 4 ಮಂದಿಯ ಬಾಯಲ್ಲಿ, 4 ಜನರ ಬಾಯೊಳಗಡೆ ನಿನ್ನ ಮಾತು ಉಳಿಯಬೇಕು. ಅಂತಹ ಆಚಾರವನ್ನ ನೀನು ಕಲಿತು ಹೋಗತಕ್ಕಂಥ ವಿಚಾರ ಹೇಳ್ತಾ ಮುಂದೆ ಹೇಳ್ತಾರೆ, ಇದ್ದರ ಇರಬೇಕು ಬುದ್ಧಿವಂತರ ನೆಲೆಯ, ಖುದ್ದರಗೇಡಿ ಕುಲಗೇಡಿ, ಖುದ್ದರಗೇಡಿ ಕುಲಗೇಡಿ ನೆರೆ ಇದ್ದುಟ್ಟ ಬುದ್ಧಿ ಕಳ್ಕೊಂಡ. ಮತ್ತೆ ಹೇಳ್ತಾರ, ನೋಡು, ಎಂಥವ್ರ ಅಕ್ಕಪಕ್ಕ ಇರ್ಬೇಕಂತಂದ್ರೆ ನೀನು ಇದ್ದರ ಇರಬೇಕ ಬುದ್ಧಿವಂತರ ನೆಲೆ. ಎಂಥ ಅಕ್ಕಪಕ್ಕದಾಗ ಒಂದು ಮನೆ ಮಾಡಿದೇವ ಅಂತಂದ ಬಳಿಕ ಎಡಕ ಬಲಕ ಹಿಂದ ಮುಂದ ಅಕ್ಕಪಕ್ಕ ಎಂಥವ್ರಿರ್ಬೇಕು, ಬುದ್ಧಿವಂತರೇ ಅಲ್ಲಿ ವಾಸ ಮಾಡಿರಬೇಕು. ಬುದ್ಧಿವಂತರು ಎಲ್ಲಿ ವಾಸ ಆಗಿರ್ತಾರಲ್ಲ ಅಂತಲ್ಲಿ ಹೋಗಿ ನಾವೇನು ಮಾಡಬೇಕು, ನಮ್ಮ ಮನೆ ಮಾಡಬೇಕು, ನಮ್ಮ ವಾಸಸ್ಥಳ ಅಂತಲ್ಲಿ ಇರಬೇಕು.
ಆಕಸ್ಮಿಕವಾಗಿ ಸ್ವಂತ ಬುದ್ಧಿಯೂ ಇದ್ದು ಸಹಿತ, ತನ್ನಲ್ಲಿ ಜ್ಞಾನವೂ ಇದ್ದು ಸಹಿತ ಇವನೇನ್ ಮಾಡಿದ ನೋಡು, ಅಪ್ಪಿತಪ್ಪಿ ಹೆಂಗ್ ಮಾಡಕ್ ಹೋಗ್ಬೇಡ, ಕುಲವನ್ನೇ ಕೆಡಿಸತಕ್ಕಂತ ನೆರೆ ಅಂತಲ್ಲಿ ಹೋಗಿ ನೀನು ನಿನ್ನ ಬುದ್ಧಿಯನ್ನ ಅಪ್ಪಿತಪ್ಪಿ ಕಳ್ಕಕ್ ಹೋಗ್ಬೇಡ, ಅದು ನಿನ್ನ ಬದುಕಿಗೆ ಶ್ರೇಯಸ್ಕರವೂ ಕೂಡ ಅಲ್ಲ ಅನ್ನತಕ್ಕಂಥ ವಿಚಾರವನ್ನ ಜನಪದರು ಹೇಳ್ತಾ ನೀನೇನು ಮಾಡು, ಒಳ್ಳೆಯವರ ಸಂಘವನ್ನ ಮಾಡುವುದರ ಜೊತೆಗೆ ಒಳ್ಳೆಯವರ ಗೆಳೆತನ ಮಾಡುವುದರ ಜೊತೆಗೆ ನಿನ್ನ ಬದುಕನ್ನ ವಿಕಾಸ ಮಾಡಿಕೊಡತಕ್ಕಂಥದ್ದನ್ನ ಕಲಿಯಬೇಕು ಅನ್ನತಕ್ಕಂಥ ವಿಚಾರವನ್ನ ಜನಪದರು ಹೇಳಿದರು. ಇನ್ನು ಮತ್ತೆ ಮುಂದಿನ ಹಂತದಲ್ಲಿ ಉಳಿದ ಭಾಗವನ್ನ ಮುಂದುವರಿಸೋಣ. ಅಲ್ಲಿಯವರೆಗೂ ಧನ್ಯವಾದಗಳು.